ನಮಸ್ಕಾರ. ಸದಾನಂದ ಬಾಬ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಬೆಳಗಾವಿಯ ಬಿಜೆಪಿ ಲೀಡರ್ ಮುರುಗೇಂದ್ರಗೌಡ ಪಾಟೀಲ್ ಈಗ ಕಾಂಗ್ರೆಸ್ ಸೇರಿದ್ದಾರೆ. ಈ ಪ್ರಶ್ನೆ ಬೆಳಗಾವಿ ನಗರದಲ್ಲಿ ಚರ್ಚೆ ವಿಷಯ ಆಗಿದೆ. ಯಾಕಂದರೆ ಮೊನ್ನೆ ಸತೀಶ್ ಜಾರಕಿಹೊಳಿ ಅವರು ಸ್ವತಃ ವಿಶ್ವನಾಥ್ ವೈದ್ಯ ನಂತರ ರಾಜು ಸೇಠ್ ಇವರನ್ನು ಕರೆದುಕೊಂಡು ಅವರ ಮನೆಗೆ ಹೋಗಿದ್ದರು. ಕಾರಣವಿಲ್ಲದೆ ಸತೀಶ್ ಜಾರಕಿಹೊಳಿ ಎಲ್ಲಿಯೂ ಹೆಜ್ಜೆ ಇಡುವುದೇನೇ ಇಲ್ಲ. ಇದಕ್ಕೆ ಹಿಂದೆ ಕಾರಣವೂ ಕೂಡ ಇದೆ. ಮುರುಗೇಂದ್ರಗೌಡ ಪಾಟೀಲ್ ಭಾಳ ನಾರಾಜಾಗಿದ್ದಾರೆ. ಯಾಕಂದರೆ ಬಿ ಜೆ ಪಿಗೆ ಅವರು ಉತ್ತರದಿಂದ ಶಾಸಕ ಸ್ಥಾನ ಕೇಳಿದರು. ನಂತರ MP ಚುನಾವಣೆಯಲ್ಲಿ ಕೂಡ ಶಾಸಕ ಸ್ಥಾನವನ್ನು ಕೇಳಿದರು, ಸಂಸದ ಸ್ಥಾನವನ್ನು ಕೇಳಿದರು. ಆದರೆ ಬಿ ಜೆ ಪಿಯವರು ಕ್ಯಾರೆ ಅನ್ನಲಿಲ್ಲ. ಇವರು ನಾರಾಜಾಗಿದ್ದರು. ಅದು ಅಲ್ಲದೆ ರವಿ ಪಾಟೀಲ್ ಅವರು ಬೆಳಗಾವಿ ಉತ್ತರಕ್ಕೆ BJP ಅಭ್ಯರ್ಥಿ ಆದಾಗ ಸರಿಯಾಗಿ ಸಹಕಾರವನ್ನು ನೀಡಿಲ್ಲ ಅಂತ ಆರೋಪ ಆಗಲೂ ಕೂಡ ಕೇಳಿ ಬರ್ತಾಯಿತ್ತು. ಈ ಬಗ್ಗೆ ರವಿ ಪಾಟೀಲ್ ರಾಜ್ಯದ ವರಿಷ್ಠರಿಗೆ ಮನವಿಯನ್ನು ಕೂಡ ಸಲ್ಲಿಸಿದರು. ಒಟ್ಟಾರೆ ಇದಕ್ಕೆ ಮುರುಗೇಂದ್ರಗೌಡ ಪಾಟೀಲ್ ಉತ್ತರ ಕೊಡಬೇಕಾಗ್ತದೆ. ಯಾಕಂದರೆ ಬೆಳಗಾವಿ BJPಯ ಪ್ರಧಾನ ಕಾರ್ಯದರ್ಶಿಗೆ ಅನೇಕ ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆದರೆ ಇವರೊಬ್ಬ ಬ್ಯಾನರ್ ಮತ್ತು ಪೋಸ್ಟರ್ ಲೀಡರ್ ಅಂತೇಳಿ BJP ಕಾರ್ಯಕರ್ತರೇ ಅಲ್ಲಿ ಹೇಳ್ತಾ ಇದ್ದಾರೆ. ಒಟ್ಟಾರೆ ಇವರು ಯಾವ ಹೆಜ್ಜೆ ಇಡ್ತಾರೆ ಕಾದು ನೋಡಬೇಕು. ಯಾಕಂದರೆ ಇವರ ತಮ್ಮ ಬೈರೇಗೌಡ ಪಾಟೀಲ್ ಸತೀಶ್ ಜಾರಕಿಹೊಳಿನ ಕರೆದುಕೊಂಡು ಅವರ ಮನೆಗೆ ಹೋಗಿದ್ದರು. ಕಲಬುರಗಿಯಲ್ಲಿರ್ತಕ್ಕಂಥ ಅವರ ಮನೆಗೆ ಕರೆದುಕೊಂಡು ಹೋಗಿದ್ದರು. ಆಗ ಇವರು ಸ್ವಾಗತವನ್ನು ಕೋರಿದರು. ಹೀಗಾದರೆ ಕಾಂಗ್ರೆಸ್ ಕಡೆಗೆ ಇವರು ಹೆಜ್ಜೆ ಹಾಕ್ತಾ ಇದ್ದಾರಾ? ಇದು ಚರ್ಚೆಯ ವಿಷಯ ಆಗಿದೆ. ಈ ಹಿಂದೆ BJP ವತಿಯಿಂದ ಇವರು ಒಂದು ರ್ಯಾಲಿಯಲ್ಲಿ ಬೆಳಗಾವಿಯಲ್ಲಿರ್ತಕ್ಕಂಥ ಕಾಂಗ್ರೆಸ್ ಭವನಕ್ಕೆ ಹೋಗಿ ನುಗ್ಗಿದ್ರು, ಬಾಗಿಲವನ್ನು ಒದ್ದು ತೆಗೆದಿದ್ರು. ಅಂಥ ಲೀಡರ್ ಈಗ ಕಾಂಗ್ರೆಸ್ ಸೇರ್ತಾ ಇದ್ದಾರೆ ಅಂತೇಳಿ ಚರ್ಚೆ ನಡೀತಾ ಇದೆ. ಯಾಕಂದರೆ ಸತೀಶ್ ಜಾರಕಿಹೊಳಿ ಅವರು ಮಾಸ್ಟರ್ ಮೈಂಡ. ಇವರನ್ನು ಯಾವ ರೀತಿ ಕಾಂಗ್ರೆಸ್ನಲ್ಲಿ ಸೆಳೆದುಕೊಂಡ್ರೆ ಯಾವ ರೀತಿ ಬಳಸ್ಕೊಳ್ತಾರೆ ಅನ್ನುವಂಥ ಒಂದು ವಿಚಾರ ಕೂಡ ಚರ್ಚೆ ವಿಷಯವಾಗಿದೆ. ಈ ವಿಷಯ ರಾಜ್ಯದ ನಾಯಕರಿಗೆ ಗೊತ್ತಿದೆಯೋ ಗೊತ್ತಿಲ್ಲ. ಆದರೆ ಇವರು ಅವರ ಮನೆಗೆ ಭೇಟಿ ಕೊಟ್ಟಿದ್ದು ಯಾವ ವಿಷಯ, ಯಾವ ಚರ್ಚೆಯ ವಿಷಯ? ಪ್ಲಾಟ್ ವಿಷಯ ಅಲ್ಲವೇ ಅಲ್ಲ, ರಾಜಕೀಯ ವಿಷಯ ಆಗಿರಲೇಬೇಕು. ಯಾಕಂದರೆ ಇಬ್ಬರು ಶಾಸಕರು ಮತ್ತು ಸತೀಶ್ ಜಾರಕಿಹೊಳಿ ಭೇಟಿ ಕೊಡ್ತಾರಂದರೆ ಇದಕ್ಕೆ ಮಹತ್ವ ಕೊಡಲೇಬೇಕು. ಇದಕ್ಕೆ ಉತ್ತರವನ್ನು ಮುರುಗೇಂದ್ರಗೌಡ ಪಾಟೀಲ್ ಕೊಡಲೇಬೇಕಾಗ್ತದೆ. ಯಾಕಂದರೆ BJP ವರಿಷ್ಠರು ಇದರ ಬಗ್ಗೆ ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಈ ಬೆಳವಣಿಗೆ ಎಲ್ಲಿ ಹೋಗಿ ಮುಟ್ತೈತೆ ಗೊತ್ತಿಲ್ಲ. ಆದರೆ BJPಯಲ್ಲಿ ಮಾತ್ರ ಇದು ಚರ್ಚೆಯ ವಿಷಯವಾಗಿದೆ. ಮುಂದೆ ನೋಡೋಣ ಇವರು ಯಾವ ಹೆಜ್ಜೆಯನ್ನು ಇಡ್ತಾರೆ ಅಂತೇಳಿ. ಇಂದಿಗೂ ಸದಾನಂದ ಬಾಬ್ನಿ ಯೂಟ್ಯೂಬ್ ವಾಹಿನಿ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡಬೇಕು, ಶೇರ್ ಮಾಡಬೇಕು, ಲೈಕ್ ಮಾಡಬೇಕು. ನಾಳೆ ಮತ್ತು ನೀವು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.